ಹೋದವರು ಹೊರಟೋಗ್ತಾರೆ. ಇರೋರು ಕಷ್ಟ ನೋಡಿ. ಅವ್ರ ತಂದೆಗೆ ಹೇಳೋದ ನಾವು, ಇಲ್ಲ ಅವ್ರ ಗಂಡನಿಗೆ ಹೇಳೋದ, ಇಲ್ಲ ಅವ್ರ ಮಗನಿಗೆ ಹೇಳೋದ? ಏನು ಹೇಳ್ತೀರಾ? ಆಗಿದೆಲ್ಲ ಮರ್ತ್ಬಿಡು ಅಂತ ಹೇಳೋಕ್ಕಾಗತ್ತಾ? ಇಲ್ಲ ದೇವ್ರು ನಿಮ್ಗೆ ಶಕ್ತಿ ಕೊಡಲಿ ಅಂತ ಹೇಳೋಕ್ಕಾಗತ್ತಾ? ಈ ಕೆಲವು ಸನ್ನಿವೇಶದಲ್ಲಿ ನಮಗೆ ಏನು ಮಾಡಬೇಕು ತಲೆಗೆ ಏನೂ ತೋಚೋದಿಲ್ಲ. ಕೊನೆಯದೇ ಏನು ಹೇಳಬೇಕಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ತಡ್ಕೊಳ್ಳೋಕೆ ಶಕ್ತಿ ಕೊಡಲಿ ಅಂತ ಇದನ್ನು ಮಾತ್ರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೋಬೇಕಾಗುತ್ತೆ. ಅಪ್ಪು ಅವರು ಆ ನೋವಿನೂ ಮತ್ತಿಲ್ಲ, ನಾವು ಮತ್ತೊಂದು ಆಘಾತ ಕುಟುಂಬಕ್ಕೆ. ಅಪ್ಪಾಜಿ, ಪ್ರಪಂಚದಲ್ಲಿ ಈ ಥರ ನಡೀತಾನೆ ಇರುತ್ತೆ ಅಪ್ಪಾಜಿ. ನಮಗೆ ಹತ್ತಿರವಾದವ್ರು ಆದಾಗ ನಮಗೆಲ್ಲರಿಗೂ ಕಷ್ಟ ಆಗುತ್ತೆ. ಪ್ರಪಂಚದಲ್ಲಿ ದಿನ ನಡೀತಾನೆ ಇರುತ್ತೆ, ಎಲ್ಲ ವಯಸ್ಸಿನಲ್ಲೂ ಹೋಗ್ತಾ ಇರ್ತಾರೆ. ನಮಗಾದಾಗ ನಮಗೆ ಸಂಕಟ ತಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೊತೆಗೆ ಬೆಳೆದವರು ರಾಘು ಎಲ್ಲ, ಅಪ್ಪು ರಾಘು ಚಿಕ್ಕ ಮಕ್ಕಳು ನಮ್ಮ ಮನೇಲೇ ಇದ್ದು ಜೊತೆಗೆ ಬೆಳೆದವರು. ಪಾಪ ಆ ಮಕ್ಕಳಿಗೆ ಸಂಬಂಧಪಟ್ಟವರು ಅವ್ರ ಹೆಂಡತಿ ಇಷ್ಟು ಬೇಗ ಹೋಗ್ತಾರೆ ಅಂದರೆ ಇದನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ. ನಮಗೆ ರಾಘು ನೋಡೋಕ್ಕೆ ತುಂಬ ಕಷ್ಟ. ನನ್ನ ಹೆಸರೇ ಇದೆ ಅವ್ರಿಗೆ. ನಮ್ಮ ಮನೇಲಿ ನನ್ನ ದೊಡ್ಡ ರಾಘು, ಅವ್ರನ್ನ ಚಿಕ್ಕ ರಾಘು ಅಂತ ಕರೀತಾರೆ. ಅವ್ರನ್ನ ನೋಡೋಕೆ ಆಗೋದೇ ಇಲ್ಲ. ಏನು ಹೇಳೋದು ಅವ್ರನ್ನ ತಬ್ಕೊಂಡು ನಾನು? ಆಗಿದೆ ಆಗೋಯ್ತು ಮರ್ತ್ಬಿಡಪ್ಪ ಅಂತ ಹೇಳೋಕ್ಕಾಗತ್ತಾ? ತೋಚಲೇ ಇಲ್ಲ. ತಬ್ಕೊಂಡು ನಾವೊಂದಿಷ್ಟು ದುಃಖ ಪಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕೆ, ಮುಂದೆ ಜೀವನ ನಡೆಸೋಕ್ಕೆ ಅಂತ ಮಾತ್ರ ಕೇಳೋಕ್ಕೆ ಸರ್. ನಮಸ್ಕಾರ. ಈಗ ತಾನೇ ಸ್ಪಂದನವರ ಆತ್ಮನ ಇವತ್ತು ಅವರು ನೋಡ್ತಾ ಇದ್ದರೆ ಜೀವಂತ ಮಲಗಿದ್ದಾರೆ. ಇದು ನಾನು ಈಗಾಗಲೇ ನಿನ್ನೆನೂ ಕೂಡ ಮಾತಾಡಿದೆ. ಇದು ತಡ್ಕೊಳ್ಳೋದ ನೋವು. ಆ ಕುಟುಂಬಕ್ಕೆ ಶಕ್ತಿ ಕೊಡಲಿ, ಆ ನೋವನ್ನು ತಡ್ಕೊಳ್ಳೋಂಥದ್ದು. ವಿಜಯರಾಘವೇಂದ್ರ ಆಗಲಿ, ಅವ್ರ ತಂದೆ ಚಿನ್ನೇಗೌಡರು ಪಾಪ ಈ ಇಡೀ ವಯಸ್ಸಿನಲ್ಲಿ ಈ ಥರ ಒಂದು ಸಂದರ್ಭ ಕೂಡ ಬಂದಿರೋದು ನಿಜವಾಗ್ಲೂ ಒಂದು ದುರಂತ. ಇಂಥ ದುರಂತ ನಡಿಬಾರ್ದು. ದೇವರಿಗೆ ಯಾಕಿಂತ ಶಿಕ್ಷೆ ಕೊಟ್ಟರೋ ಗೊತ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾ ಅವರಿಗೆ ಭಗವಂತ. ಹೋದವರು ಹೊರಟೋಗ್ತಾರೆ. ಇರೋರು ಕಷ್ಟ ನೋಡಿ. ಅವ್ರ ತಂದೆಗೆ ಹೇಳೋದ ನಾವು, ಇಲ್ಲ ಅವ್ರ ಗಂಡನಿಗೆ ಹೇಳೋದ, ಇಲ್ಲ ಅವ್ರ ಮಗನಿಗೆ ಹೇಳೋದ? ಏನು ಹೇಳ್ತೀರಾ? ಆಗಿದೆಲ್ಲ ಮರ್ತ್ಬಿಡು ಅಂತ ಹೇಳೋಕ್ಕಾಗತ್ತಾ? ಇಲ್ಲ ದೇವ್ರು ನಿಮ್ಗೆ ಶಕ್ತಿ ಕೊಡಲಿ ಅಂತ ಹೇಳೋಕ್ಕಾಗತ್ತಾ? ಈ ಕೆಲವು ಸನ್ನಿವೇಶದಲ್ಲಿ ನಮಗೆ ಏನು ಮಾಡಬೇಕು ತಲೆಗೆ ಏನೂ ತೋಚೋದಿಲ್ಲ. ಕೊನೆಯದೇ ಏನು ಹೇಳಬೇಕಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ತಡ್ಕೊಳ್ಳೋಕೆ ಶಕ್ತಿ ಕೊಡಲಿ ಅಂತ ಇದನ್ನು ಮಾತ್ರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೋಬೇಕಾಗುತ್ತೆ. ಅಪ್ಪು ಅವರು ಆ ನೋವಿನೂ ಮತ್ತಿಲ್ಲ, ನಾವು ಮತ್ತೊಂದು ಆಘಾತ ಕುಟುಂಬಕ್ಕೆ. ಅಪ್ಪಾಜಿ, ಪ್ರಪಂಚದಲ್ಲಿ ಈ ಥರ ನಡೀತಾನೆ ಇರುತ್ತೆ ಅಪ್ಪಾಜಿ. ನಮಗೆ ಹತ್ತಿರವಾದವ್ರು ಆದಾಗ ನಮಗೆಲ್ಲರಿಗೂ ಕಷ್ಟ ಆಗುತ್ತೆ. ಪ್ರಪಂಚದಲ್ಲಿ ದಿನ ನಡೀತಾನೆ ಇರುತ್ತೆ, ಎಲ್ಲ ವಯಸ್ಸಿನಲ್ಲೂ ಹೋಗ್ತಾ ಇರ್ತಾರೆ. ನಮಗಾದಾಗ ನಮಗೆ ಸಂಕಟ ತಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೊತೆಗೆ ಬೆಳೆದವರು ರಾಘು ಎಲ್ಲ, ಅಪ್ಪು ರಾಘು ಚಿಕ್ಕ ಮಕ್ಕಳು ನಮ್ಮ ಮನೇಲೇ ಇದ್ದು ಜೊತೆಗೆ ಬೆಳೆದವರು. ಪಾಪ ಆ ಮಕ್ಕಳಿಗೆ ಸಂಬಂಧಪಟ್ಟವರು ಅವ್ರ ಹೆಂಡತಿ ಇಷ್ಟು ಬೇಗ ಹೋಗ್ತಾರೆ ಅಂದರೆ ಇದನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ. ನಮಗೆ ರಾಘು ನೋಡೋಕ್ಕೆ ತುಂಬ ಕಷ್ಟ. ನನ್ನ ಹೆಸರೇ ಇದೆ ಅವ್ರಿಗೆ. ನಮ್ಮ ಮನೇಲಿ ನನ್ನ ದೊಡ್ಡ ರಾಘು, ಅವ್ರನ್ನ ಚಿಕ್ಕ ರಾಘು ಅಂತ ಕರೀತಾರೆ. ಅವ್ರನ್ನ ನೋಡೋಕೆ ಆಗೋದೇ ಇಲ್ಲ. ಏನು ಹೇಳೋದು ಅವ್ರನ್ನ ತಬ್ಕೊಂಡು ನಾನು? ಆಗಿದೆ ಆಗೋಯ್ತು ಮರ್ತ್ಬಿಡಪ್ಪ ಅಂತ ಹೇಳೋಕ್ಕಾಗತ್ತಾ? ತೋಚಲೇ ಇಲ್ಲ. ತಬ್ಕೊಂಡು ನಾವೊಂದಿಷ್ಟು ದುಃಖ ಪಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕೆ, ಮುಂದೆ ಜೀವನ ನಡೆಸೋಕ್ಕೆ ಅಂತ ಮಾತ್ರ ಕೇಳೋಕ್ಕೆ ಸರ್. ನಮಸ್ಕಾರ. ಈಗ ತಾನೇ ಸ್ಪಂದನವರ ಆತ್ಮನ ಇವತ್ತು ಅವರು ನೋಡ್ತಾ ಇದ್ದರೆ ಜೀವಂತ ಮಲಗಿದ್ದಾರೆ. ಇದು ನಾನು ಈಗಾಗಲೇ ನಿನ್ನೆನೂ ಕೂಡ ಮಾತಾಡಿದೆ. ಇದು ತಡ್ಕೊಳ್ಳೋದ ನೋವು. ಆ ಕುಟುಂಬಕ್ಕೆ ಶಕ್ತಿ ಕೊಡಲಿ, ಆ ನೋವನ್ನು ತಡ್ಕೊಳ್ಳೋಂಥದ್ದು. ವಿಜಯರಾಘವೇಂದ್ರ ಆಗಲಿ, ಅವ್ರ ತಂದೆ ಚಿನ್ನೇಗೌಡರು ಪಾಪ ಈ ಇಡೀ ವಯಸ್ಸಿನಲ್ಲಿ ಈ ಥರ ಒಂದು ಸಂದರ್ಭ ಕೂಡ ಬಂದಿರೋದು ನಿಜವಾಗ್ಲೂ ಒಂದು ದುರಂತ. ಇಂಥ ದುರಂತ ನಡಿಬಾರ್ದು. ದೇವರಿಗೆ ಯಾಕಿಂತ ಶಿಕ್ಷೆ ಕೊಟ್ಟರೋ ಗೊತ್ತಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾ ಅವರಿಗೆ ಭಗವಂತ ಅವ್ರ ಕುಟುಂಬಕ್ಕೆ ಈ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳ್ತಾರೆ.